ಅಂದ್ರೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥದ್ದು ಬಂದಿದೆ ಅಂತ ಅಂತೀರಾ? ಬಂದಿರೋದಕ್ಕೋಸ್ಕರನೇ. ಇಲ್ಲ ಅಂತ ಹೇಳಿದ್ರೆ ಕನ್ನಡ ಬಾವುಟವನ್ನು ಅವಮಾನಿಸಿರುವಂತಹ, ಭುವನೇಶ್ವರಿನ ಅವಮಾನಿಸಿರುವಂತಹ ಬಾನು ಮುಷ್ತಾಕ್ ಅವ್ರನ್ನ ಕರ್ಕೊಂಡು ಬಂದು ದಸರಾ ಉದ್ಘಾಟನೆಗೆ ಯಾಕೆ ಹೋಗ್ತಾ ಇದ್ರು? ಹಿಂದೂಗಳ ಭಾವನೆಗೆ ಅವ್ರ ಮರ್ಯಾದೆ, 3 ಕಾಸಿನ ಮರ್ಯಾದೆಯನ್ನು ಕೊಡ್ತಾ ಇದ್ರು. ಸರ್, ಈಗ ಹಿಂದೂಗಳು ಮತ್ತು ಈಗ ಏನ್ ಪ್ರತಿಭಟನೆ ಇನ್ನೂ ನಡೀತಾ ಇದೆ ಸರ್, ಇನ್ನು ಮುಂದುವರಿಯುತ್ತಾ ಅಥವಾ ಹೇಗೆ ಅಂತ ತಾವು ಸಮಾಧಾನ ಮಾಡಿಲ್ಲ ಅವ್ರನ್ನ? ಇವಾಗ ಆಕ್ಷನ್ ಇನಿಷಿಯೇಟ್ ಮಾಡಲಿಲ್ಲ ಅಂದ್ರೆ ನಾಳೆ ನಾವು ಬಂಧನ ಮಾಡ್ತೀವಿ. ನಾಡಿದ್ದು ಸಾಮೂಹಿಕ ವಿಸರ್ಜನೆ ಇದೆ. ಆ ಸಂದರ್ಭದಲ್ಲೂ ಕೂಡ ನಾವು ಪೊಲೀಸರಿಗೆ ಏನು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ಬಿಡಲ್ಲ. ಬಿಜೆಪಿ ಇದರ ಲಾಭ ಪಡ್ಕೊಳ್ತಾ ಇದೆ, ಇದರಿಂದ ಏನಾದ್ರೂ ಪೊಲಿಟಿಕಲ್ ಮೈಲೇಜ್ ಸಿಗುತ್ತಾ ಅಂತ ಹೊಂಚ ಆಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸರ್. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಬಿಡ್ತೀನಿ, ನೀವು ಸಾಕೊಂಡಿರುವಂತಹ ಈ ಪುಣ್ಯ ಮುಸಲ್ಮಾನರು ಏನಿದ್ರೆ ಅವ್ರ ಕಲ್ಲು ಹೊಡಿಸಲೇಬೇಡಿ. ಬಿಜೆಪಿಗೆ ಯಾಕೆ ಲಾಭ ಮಾಡ್ಕೊಡ್ತಿದ್ರಿ ನೀವು ಕಲ್ಲು ಹೊಡಿಸ್ಬೇಡಿ. ಕಲ್ಲು ಹೊಡಿಸ್ಲಿಲ್ಲ ಅಂದ್ರೆ ಈ ತರ ಹೋರಾಟ ಮಾಡುವಂತ ಪ್ರಸಂಗನೇ ಬರಲ್ಲಲ್ವಾ? ಕಲ್ಲು ಹೊಡಿಸೋರು ನೀವು, ಮತ್ತೆ ಅವ್ರು ಪೊಲಿಟಿಕಲ್ ಲಾಭ ಮಾಡ್ತೀರಿ ಅಂತ ಮತ್ತೆ ಬಾನು ಮುಷ್ತಾಕ್ ನೀವು ಉದ್ಘಾಟನೆಗೆ ಕರೆದ್ಬಿಟ್ಟು ಯಾವ ಲಾಭ ಮಾಡ್ಕೊಳಕ್ ಅದಕ್ಕೂ ಇದಕ್ಕೂ ಸಂಬಂಧ ಅವ್ರ ಧೋರಣೆ ಏನಿದೆ? UAPA ಕೇಸ್ಗಳನ್ನ ಯಾಕೆ ವಾಪಸ್ ತೆಗೆದುಕೊಳ್ತಿದ್ರೆ?